ಆಯ್ತು, ನನಗೆ ಇನ್ನೊಂದು 2 ಪ್ರಶ್ನೆಗೆ ತಮ್ಮಿಂದ ಉತ್ತರ ಬೇಕು. ನಾನು ಇನ್ನೊಂದಿಬ್ಬರನ್ನ ಮಾತನಾಡಿಸ್ ಬರ್ತೀನಿ. ತಮ್ಮ ಸಹನೆ ಸಹಕಾರ ದಯವಿಟ್ಟು ನಮ್ಮ ಜೊತೆಯಲ್ಲಿ ಇರ್ಲಿ. ಬಸವರಾಜ್ ಸರ್, ನಾನು ಯದುಕುಮಾರ್ ಸರ್ ತಮ್ಮನ್ನ ಪ್ರಶ್ನೆ ಮಾಡ್ತೀನಿ. ಈಗ ನಮಗ್ ಸಿಕ್ಕಿರೋ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ಹಾಗೆ ಜನರಿಗೂ ಗೊತ್ತಿರೋ ಪ್ರಕಾರ, ರಾಜ್ಯದಲ್ಲಿ ಸರಿಸುಮಾರು 80-85% ಜನದ ಹತ್ರ BPL ಕಾರ್ಡ್ ಇದೆ ಸರ್. ನಮ್ದು ಸೆಕೆಂಡ್ ಹೈಯೆಸ್ಟ್ GST ವಿಚಾರದಲ್ಲಿ ಕಲೆಕ್ಷನ್. ಅಂತ ರಾಜ್ಯದಲ್ಲಿ 85% ಜನ ಬಿಲೋ ಪಾವರ್ಟಿ ಇದ್ದಾರೆ ಅಂದ್ರೆ ನಂಬಲಿಕ್ಕೆ ಕಷ್ಟವಾಗುತ್ತೆ. ಅದನ್ನ ನಾವು ಸರಿಪಡಿಸ್ತೀವಪ್ಪ ಅಂತಂದ್ರೆ ವಿರೋಧ ಪಕ್ಷದಿಂದ ಆಕ್ಷೇಪ ಯಾಕೆ? ಸರ್ಕಾರದ ಕ್ರಮದಲ್ಲಿ ಎಲ್ಲದರಲ್ಲೂ ಕೂಡ ಮೊಸರಲ್ಲಿ ಕಲ್ಲು ಹುಡ್ಕೋ ಪ್ರಯತ್ನ ಯಾಕೆ? ಎಲ್ಲದರಲ್ಲೂ ಅಂತಲ್ಲ ನೋಡಿ, ಈಗ ಯಾವ್ದು ಅನರ್ಹ ಇದ್ದಾರೋ ಡೆಫಿನೆಟ್ ಆಗಿ ಅದು ಕ್ಯಾನ್ಸಲ್ ಮಾಡ್ಬೇಕು ಅನ್ನೋದು ನಮ್ದು ಅದರಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ನೀವು ಈ ಗ್ಯಾರಂಟಿನ ಜಾರಿ ಮಾಡಬೇಕಾದಾಗ, ನೀವು ಸರ್ಕಾರ ಬರಬೇಕಾದಾಗ ಏನು ಬಡವರಲ್ಲಿ ಯಾವ ಕನ್ಸು ಬಿತ್ತಿದ್ರಿ? ಎಲ್ರಿಗೂ ಫ್ರೀ, BPL ಕಾರ್ಡ್ ಅವ್ರಿಗೆ ಫ್ರೀ, ಎಲ್ಲಾ ಬಡವರಿಗೂ ಫ್ರೀ ಅಂತ ಅನ್ಬಿಟ್ಟು ಒಂದು ಕನ್ಸನ್ ಬಿತ್ತಿದ್ರಲ್ಲ. ಕನ್ಸನ್ನ ಬಿತ್ತಿದಾದ್ಮೇಲೆ ಆ ಕನ್ಸನ್ನ ಒಳ್ಳೆ ಫಲವತ್ತಾದ ಬೆಲೆ ತಗೊಂಡ್ರಿ 136. ಈಗ ಆ ಕನ್ಸಿಗೆ ಯಾಕೆ ಕೊಳ್ಳಿ ಇಡ್ತಾ ಇದ್ದೀರಾ? ಆ ಕನ್ಸಿಗೆ ಯಾಕೆ ಕೊಳ್ಳಿ ಇಡ್ತಾ ಇದ್ದೀರಾ? ಈಗ ನೀವು ಅಷ್ಟೇ ನೀವು ಬಡವರ ಬಗ್ಗೆ ಕಾಳಜಿ ಬಗ್ಗೆ ವಹಿಸಬೇಕಾದಾಗ, ಈ ಗ್ಯಾರಂಟಿ ಅನುಷ್ಠಾನ ನೀವು ಮಾಡಬೇಕಾದಾಗ ಇದಕ್ಕಿಂತ ಮುಂಚೆನೆ ಅನುಷ್ಠಾನ ಮಾಡೋದಕ್ಕಿಂತ ಮುಂಚೆ ಪರಿಷ್ಕರಣೆ ಮಾಡುವಂತ ಸಮಯ ಇತ್ತಲ್ಲ. ನೀವು ಜನರಿಗೆ ಹೇಳ್ಬೋದಾಗಿತ್ತಲ್ಲ, ಎಲ್ಲ ಪರೀಕ್ಷಣೆ ಎಲ್ಲ ರಿವ್ಯೂ ಮಾಡಿ ಮತ್ತೆ ಜಾರಿಗೆ ತಳ್ತೀವಿ ಅನ್ನೋದು ಅವಾಗ್ಲೂ ಒಂದು ಕಾರಣ ಇತ್ತು. ಅವಾಗ ಮಾಡಿಲ್ಲ ನೀವು. ಅವಾಗ ಮಾಡಿಲ್ಲ. ಹೆಸರು ನಾವು ಗ್ಯಾರಂಟಿ ಮಾಡ್ತೀವಿ ಅಂತ ಅವೈಜ್ಞಾನಿಕವಾಗಿ ಮಾಡಿದ್ವಿ ನೀವು. ಇವಾಗ ಅದನ್ನ ನಾವು ಹೇಳ್ತಾ ಇರುವಂತದ್ದು, ನಾವು ಗ್ಯಾರಂಟಿಗಳಿಗೆ ವಿರೋಧ ಅಲ್ಲ, ಅವೈಜ್ಞಾನಿಕವಾಗಿ ನೀವೇನ್ ಮಾಡಿದ್ದೀರಾ ಅದು ಗ್ಯಾರಂಟಿಗಳ ವಿರೋಧ ಅಂತ. ಮತ್ತೆ ಈಗ ತನ ಶಾಸಕರು ಹೇಳ್ತಾ ಇದ್ರು, ನಮ್ಮ ಸರ್ಕಾರದಲ್ಲಿ ಹಣದ ಕೊರತೆ ಏನೂ ಇಲ್ಲ, ಗ್ಯಾರಂಟಿಗಳಿದಂತ. ನಾನು ನಿಮ್ಮ ಮುಖಾಂತರ ಆ ಶಾಸಕರಿಗೆ ಕೇಳಕ್ ಬಯಸ್ತೇನೆ, ಸ್ವಾಮಿ, ತಮ್ಮ ಕ್ಷೇತ್ರದಲ್ಲಿ 16 ತಿಂಗಳಿಂದ ಎಷ್ಟು ಅನುದಾನ ಬಂದಿದೆ? ಯಾವ ಅಭಿವೃದ್ಧಿ ಕೆಲಸಗಳನ್ನ ತಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೀರಾ? ಹಾಗೆ ಈ BPL ಕಾರ್ಡ್ ಇದೆಯಲ್ಲ, ತಮ್ಮ ಕ್ಷೇತ್ರದಲ್ಲಿ ಎಷ್ಟು ಕಾರ್ಡ್ಗಳು ಹೋಗಿದೆ, ಎಷ್ಟು ಕಾರ್ಡ್ಗಳು ನಷ್ಟ ಆಗಿರೋ ಕಾರ್ಡ್ನ APL ಮಾಡಿರುವಂತದನ್ನ ಅಂತ್ಯೋದಯ ಕಾರ್ಡ್ಗಳಿಗೆ ಜನರಿಗೆ ಏನಂತ ನೀವು ರಿಪ್ಲೈ ಕೊಡ್ತೀರಾ? ಇವ್ರು ಹೇಳಿದ್ರು ಅದನ್ನ ಪರಿಷ್ಕರಣೆ ಮಾಡಬಹುದು ಅಂತ. ಪರಿಷ್ಕರಣೆ ಮಾಡಕ್ಕೆ ಸ್ಥಳ ಎಲ್ಲಿದೆ ಮೇಡಮ್? ಅಲ್ಲಿ ಈ ತರದ್ದು ಅವರು ರಿವ್ಯೂ ಮಾಡ್ತಾ ಇರ್ಬೇಕಾದಾಗ ಅವರು ಜನರಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಆದ್ರೂ ಕೊಡ್ಬೇಕಲ್ಲ. ನಾವ್ ಈ ತರ ರಿವ್ಯೂ ಮಾಡ್ತಾ ಇದೀವಿ, ಪರಿಷ್ಕರಣೆ ಮಾಡ್ತಾ ಇದೀವಿ, ಈ ಮಾನದಂಡಕ್ಕೋಸ್ಕರ ಮಾಡ್ತಾ ಇದೀವಿ. ಯಾವುದೂ ಇಲ್ಲ. ಏಕಾಏಕಿ ಗ್ಯಾರಂಟಿ ಕೊಟ್ರೆ ಇವತ್ತು ಏಕಾಏಕಿ ಆ ಗ್ಯಾರಂಟಿನ ನಿಮ್ ಕೈಲಿ ಮ್ಯಾನೇಜ್ ಮಾಡಕ್ ಆಗ್ದಿರಾನೆ, ಇದು ಮ್ಯಾನೇಜೇ ಇದು. ಯಾಕಂದ್ರೆ ನಿಮ್ ಕೈಲಿ ಹಣಕಾಸಿನ ಪರಿಸ್ಥಿತಿ ನಿರ್ವಹಿಸಕ್ ಆಗ್ದೇನೆ ಮಾಡ್ತಾ ಇದ್ದೀರಾ. ಈಗ ಶಾಸಕರು ಮಾತಾಡ್ತಾ ಇದ್ದಾಗ ನಾನು ಡೈರೆಕ್ಟ್ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, 16 ತಿಂಗಳಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಎಷ್ಟು ಅನುದಾನ ಕೊಟ್ಟರು? ಅದೆರಡನ್ನೂ ಕೂಡ ನಾವು ಲಿಂಕ್ ಮಾಡಿ ಮಾತನಾಡ್ಲಿಕ್ಕೆ ಸಾಧ್ಯನಾ ಯದುಕುಮಾರ್ ಅವರೇ? ಅರೆ, ಅಭಿವೃದ್ಧಿಗೆ ಹಣ ಸಾಕಾಗ್ತಾ ಇಲ್ಲ, ಗ್ಯಾರಂಟಿ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಕಾಗ್ತಿಲ್ಲ, ಹಾಗಾಗೇನೆ ಈ ಪರಿಷ್ಕರಣೆನ ನಾವು ಆನ್ ಫೇಸ್ ಯಾಕೆ ತಗೊಳ್ಳಿಕ್ ಸಾಧ್ಯ ಇಲ್ಲ? ನೀವು ಒಪ್ತೀರಿ, BPL ಅಂತ ಹೇಳಿ ಹೆಸರಿಟ್ಕೊಂಡು ಕೆಲವರು ಅನರ್ಹರು ಕೂಡ ಫಲವನ್ನ ಅನುಭವಿಸ್ತಿದ್ದಾರೆ. ಅದನ್ನ ಈಗ್ಲೂ ಯಾವಾಗ್ಲೂ ಆಗ್ಬೇಕಲ್ಲ ಪರಿಷ್ಕರಣೆ. ವೈ ಶುಡ್ ವಿ ಲಿಂಕ್ ಇಟ್? ಇದನ್ನ ಜಾರಿ ಮಾಡಬೇಕಾದಾಗ ಯಾಕೆ ಮಾಡಿಲ್ಲ ಅವರು? ಅವಾಗ ಸಮಯ ಇತ್ತಲ್ಲ. ಈಗ ಅವರು ಈಗಂದ್ರೆ 16 ತಿಂಗಳಲ್ಲಿ ಅವ್ರು ಅದನ್ನ ಕೊಂಡ್ಕೊಂಡಿದ್ದಾರೆ, ರೇಷನ್ಸ್ ತಗೊಂಡಿದ್ದಾರೆ, ಗೃಹಲಕ್ಷ್ಮಿ ಏನೋ ತಗೊಂಡಿದ್ದಾರೆ. ಇವತ್ತು ಏಕಾಏಕಿ ಯಾರಾದ್ರೂ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ತಗೊಂಡೋಗಿ ಆಸ್ಪತ್ರೆಯಲ್ಲಿ ಕೊಡ್ಬೇಕು ಹೋದಾಗ ಏಕಾಏಕಿ ಇವತ್ತು ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ನಾಳೆ ನಿಮ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಆ ಪೇಷಂಟ್ಸ್ ಗಳು ಏನಾಗ್ಬೇಕು? ಆ ರೋಗಿಗಳು ಏನಾಗ್ಬೇಕು? ನಮ್ ಪ್ರಶ್ನೆ ಇರೋದಿಲ್ಲಿ. ನೀವು ಬಡವರಿಗೋಸ್ಕರ ಮಿಡಿಯುತ್ತೆ ಅಂತಾರಲ್ಲ, ಬಡವರ ಬಾಳಿ ಕೊಳ್ಳಿ ಇಡ್ತಾ ಇದ್ದೀರಾ ನೀವು. BPL ಕಾರ್ಡ್ ಇಲ್ಲ, APL ಕಾರ್ಡ್ ಆಗಿದೆ ಅಂದ್ರೆ ಮೇಡಮ್, ನೀವು ಸೆಪ್ಟೆಂಬರ್ ನ ಅಂಕಿಅಂಶ ತಗೊಳ್ಳಿ, ನವೆಂಬರ್ ನಲ್ಲಿ ತಗೊಳ್ಳಿ. BPL ಕಾರ್ಡ್ ಅವಾಗ ಎಷ್ಟಿತ್ತು, APL ಕಾರ್ಡ್ ಇವಾಗ ಎಷ್ಟು ಜಾಸ್ತಿ ಆಗಿದೆ, ಇದ್ರ ಅಂಕಿಅಂಶ ಐತದಲ್ಲಿ. ಜನ ಏನಾಗ್ಬೇಕು? ಯಾವ್ದನ್ನ ಎಲ್ಲಿ ಜನರಿಗೆ ಇದ್ರ ಬಗ್ಗೆ ಕೊಟ್ಟಿದ್ದಾರೆ? ಯಾವ ಮಾನದಂಡದ ಮೇಲೆ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ? ಇದು ಜನರಿಗೆ ಬೇಕಾಗಿರುವಂತದ್ದು. ಈಗ 10 kg ಅಕ್ಕಿ ಜನರು ನೋಡ್ತಾ ಇದ್ದಾರೆ. ಅನ್ನರಾಮಯ್ಯ ಅನ್ನೋರಿಗೆ ಅನ್ನಕ್ಕೆ ಕೊಳ್ಳಿ ಇಟ್ಟಂತವ್ರು, ಇದು ಯಾವ ರೀತಿ ಬಡವರ ಸರ್ಕಾರ ಮೇಡಮ್? ಸಿದ್ದರಾಮಯ್ಯ ಅವ್ರು ಹೇಳೋದೇನು, ಕೆಲವರೆಲ್ಲ IT ಕಟ್ತಿದ್ದಾರೆ, ಅವ್ರ ಹತ್ರ ಎಲ್ಲ BPL ಕಾರ್ಡ್ ಇದೆ. ಸಿದ್ದರಾಮಯ್ಯನವರ ರಿಯಾಕ್ಷನ್, ಮುಖ್ಯಮಂತ್ರಿಗಳ ರಿಯಾಕ್ಷನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿಸ್ಕೊಳ್ಳಿ. ನಂತರದಲ್ಲಿ ಇದಕ್ಕೆ ಹೆಂಗ್ ಆಬ್ಜೆಕ್ಟ್ ಮಾಡೋದು? ಸರಿಯಾಗಿದೆ ವಾದ ಮುಖ್ಯಮಂತ್ರಿಗಳದ್ದು, ಕೇಳಿಸ್ಕೊಳ್ಳೋಣ. ಮುಖ್ಯಮಂತ್ರಿಗಳು ಇವತ್ತು ಈ ವಿಚಾರಕ್ಕೆ ಏನ್ ಮಾತನಾಡಿದ್ರು ಅಂತ. ನೀನು APL ಕಾರ್ಡ್ ರದ್ದು ಮಾಡಿಲ್ಲ, ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ದೀವಿ ಅಷ್ಟೇ. ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡ್ಬೇಕಾ? ಅಲ್ಲ ಕೊಡ್ಬೇಕೇನ್ರಿ? ಸರ್ಕಾರಿ ನೌಕರರಾಗಿದ್ರು ಕೊಡ್ಬೇಕಾ? ಅಂತ್ಯವು ಮಾತ್ರ. ಅಂತ್ಯವನ್ನ APL ಕಾರ್ಡ್, BPL ಕಾರ್ಡ್ನಿಂದ APL ಕಾರ್ಡ್ ಮಾಡೋದು. ಇನ್ನು ಡಿಸಿಷನ್ ತಗೊಂಡಿಲ್ಲ ನಾವು. ಆ ತರ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ನಾನು. ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ, ನಂಬರ್ 1. ನಂಬರ್ 2, ಆ ತರ ಏನಾದ್ರು ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕು, ಯಾರು ಅನರ್ಹರಿದ್ದಾರೆ ಅವ್ರು ತೆಗೆದಾಕ್ಬೇಕು ಅಷ್ಟೇ. ಇಲ್ಲ, ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ. ಅರ್ಹರಿದ್ರೆ
ಯಾರಿಗೂ ತಪ್ಪಿಸಲ್ಲ. ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ. ಯಾರು ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು. ಮತ್ತೆ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು, ಅರ್ಹರಿದ್ದವ್ರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಸೌಲಭ್ಯ ತಪ್ಪಿಸೋದಿಲ್ಲ ಅಂತ ಹೇಳಿ. ವೀರಣ್ಣ ಅವರೇ, ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಕನ್ಫ್ಯೂಸಿಂಗ್ ಇದೆ. ಫುಡ್ ಡಿಪಾರ್ಟ್ಮೆಂಟ್ ಇಂದ ಇನ್ನೂ ಕ್ಯಾಬಿನೆಟ್ಗೆ ಯಾವುದೇ ರೀತಿ ಪ್ರಸ್ತಾವನೆ ಬಂದಿಲ್ಲ, ಬಟ್ ಸ್ಟಿಲ್ ಹೆಂಗಾಯ್ತು ಈ ಬದಲಾವಣೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಆದ್ರೆ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ, ನೋಡ್ರಿ ಸಾಕಷ್ಟು ಜನ IT ಕಟ್ಟೋರು ಕೂಡ BPL ಕಾರ್ಡ್ ಇಟ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಕೊಡ್ಬೇಕಾ? ವ್ಯಾಲಿಡ್ ಇದೆ ಪ್ರಶ್ನೆ, ಇದರಲ್ಲೂ ಕೂಡ ರಾಜಕೀಯ ಬೇಕಾ? ಹಿಂದೆ 94-95ರಲ್ಲಿ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ HD ದೇವೇಗೌಡರು ಮುಖ್ಯಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಹಣಕಾಸು ಮಂತ್ರಿ, ಆ ಕ್ಯಾಬಿನೆಟ್ ಅಲ್ಲಿ ದೇವೇಗೌಡರು ಕ್ಯಾಬಿನೆಟ್ ಅಲ್ಲಿ ಹಣಕಾಸು ಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ದೇವೇಗೌಡರು ಒಂದು ತೀರ್ಮಾನ ತಗೊಂತಾರೆ. ಏನಂತ ಅಂದ್ರೆ, ಬಡವರಿಗೆ ಅಕ್ಕಿ ಏನು 3 ರೂಪಾಯಿ 60 ಪೈಸೆ ದರದಲ್ಲೇನೋ ಹೋಗ್ತಾ ಇರುತ್ತೆ PDS ಇದರಲ್ಲಿ, ಸಬ್ಸಿಡಿ ಕೊಡೋಣ ಅಂತೇಳಿ 1 ರೂಪಾಯಿ 20 ಪೈಸೆಯಿಂದ 60 ಪೈಸೆ ಕಡಿತಗೊಳಿಸೋಣ ಅಂದಾಗ ಹಣಕಾಸು ಮಂತ್ರಿಯಾದ ಸಿದ್ದರಾಮಯ್ಯವರು ಒಪ್ಪೋದಿಲ್ಲ. ಇಲ್ಲ, ನಮಗೆ ಆರ್ಥಿಕ ಹೊರೆ ಆಗುತ್ತೆ, ಆಗೋದಿಲ್ಲ ಅಂತ ಹೇಳಿ ಈ ರೀತಿ ಇದು ಮಾಡಿರ್ತಾರೆ. ನಂತರ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿ ಆದ ನಂತರ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಆ ಯೋಜನೆಯನ್ನು ವಿಸ್ತರಿಸ್ತಾರೆ. TPDS, ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಆ ಮೂಲಕ ಎಲ್ಲ ಅಂದ್ರೆ BPL ಕಾರ್ಡ್ ಹೋಲ್ಡರ್ಸ್ಗೆ 2 ರೂಪಾಯಿ ಅಂತೆ ಅಕ್ಕಿನ ಕೊಡೋದಕ್ಕೆ ಶುರುವಾಗುತ್ತೆ. 97 ಜೂನಿಂದ ಅಪ್ಲಿಕಬಲ್ ಆಗುತ್ತೆ. ಅಂದ್ರೆ ಸಿದ್ದರಾಮಯ್ಯರ ಧೋರಣೆ, ಅವರ ಇದು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೆ ಆ ರೀತಿ ಇತ್ತು. ಈಗ ಹಿಂದೆ ವಿಧಾನಸಭಾ ಚುನಾವಣೆಗೆ ತರಾತುರಿಯಲ್ಲಿ ಅವೈಜ್ಞಾನಿಕವಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ 15 ಸಾರಿ ಅವರು ಹಣಕಾಸು ಬಜೆಟ್ನ ಮಂಡಿಸಿರ್ತಾರೆ. ಆದರೂ ಕೂಡ ನಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆನ ಅರಿತುಕೊಳ್ಳದೆ ಒಂದು ಅವೈಜ್ಞಾನಿಕವಾದ ಒಂದು ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ಅಂತ ಹೇಳಿದ್ರು. ಯಾವುದೇ ಕಂಡೀಷನ್ ಇರಲಿಲ್ಲ. ತದನಂತರ ಕಂಡೀಷನ್ಗಳೆಲ್ಲ ಹಾಕಿದ್ರು. ಇವತ್ತು ಆ ಕಂಡೀಷನ್ ಹಾಕಿರೋದಕ್ಕೂ ಗ್ಯಾರಂಟಿ ಕೊಡೋಕ್ಕಾಗದೆ ರಾಜ್ಯ ಖಜಾನೆ ಖಾಲಿಯಾಗಿ ಈ ಪರಿಸ್ಥಿತಿ, ಪರಿಷ್ಕರಣೆ ಪರಿಸ್ಥಿತಿಗೆ ಬಂದಿದ್ದಾರೆ. ರಾಜ್ಯದ ಜನತೆ ಇವತ್ತು ದಂಗೆ ಹೇಳೋ ಸ್ಥಿತಿಯಲ್ಲಿ ಇದ್ದಾರೆ. ಇವತ್ತಾಗಲೇ ನಾನು ನಮ್ಮ ಲೆಗ್ಗೆರೆ ವಾರ್ಡ್ ನಂಬರ್ 69 BBMP, ತಾವು ಕೂಡ ರಿಯಾಲಿಟಿ ಚೆಕ್ ಮಾಡಿದ್ದೀರಾ, ಅಲ್ಲೂ ಕೂಡ ಸಾಕಷ್ಟು ಏನು BPL ಕಾರ್ಡ್ ಹೋಲ್ಡರ್ಸ್ ಪ್ರತಿಭಟನೆ ಮಾಡ್ತಿರೋದು ನಾನು ಕೂಡ ನೋಡಿದೆ. ಅಂದ್ರೆ ಅರ್ಹ ಏನು BPL ಕಾರ್ಡ್ ಇದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಯಾವುದೇ ರೀತಿ ಸರ್ಕಾರದಿಂದ ಮೋಸ ಆಗಬಾರ್ದು. ಅನರ್ಹ ಇರೋರಿಗೆ ಮಾಡ್ಕೊಂಡ್ಲಿ, ಅದೇನು ಇದಿದೆ ಅದ್ರ ಪ್ರಕಾರ ಅನರ್ಹತೆ ಇದ್ರಲ್ಲಿ ಅರ್ಹರಿಗೂ ಕೂಡ ಇವರು ತೊಂದರೆ ಕೊಡೋದನ್ನ ನಾವು ಕೂಡ ಖಂಡಿಸ್ತೀವಿ, ಪ್ರತಿಭಟನೆ ಮಾಡ್ತೀವಿ. ನೋಡಿ, ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಆಗಿದೆ ಅಂದ್ರೆ, ಅಭಿವೃದ್ಧಿಗಳಿಗೋಸ್ಕರ ಕಳೆದ ವರ್ಷ 54,433 ಕೋಟಿ ಹಣನ ಮೀಸಲಿಟ್ಟಿತ್ತು. ಬಳಕೆ ಮಾಡಿರೋದು ಕೇವಲ 34,248 ಕೋಟಿ. ಈ ಪ್ರಸಕ್ತ ಸಾಲಿನಲ್ಲಿ, ಈ ವರ್ಷದಲ್ಲಿ 6 ತಿಂಗಳು ಸೆಪ್ಟೆಂಬರ್ವರೆಗೂ ತಗೊಂಡ್ರೆ 13,203 ಕೋಟಿ ಮಾತ್ರ ಖರ್ಚು ಮಾಡೋಕ್ಕಾಗಿದೆ. ಅವರು ಬಜೆಟ್ ಮಾಡಿರೋದು 56,000 ಕೋಟಿ. ಅಂದರೆ 20% ಮಾತ್ರ 6 ತಿಂಗಳಲ್ಲಿ ಸಾಧನೆ ಮಾಡೋದಕ್ಕೆ ಅವ್ರ ಕೈಲಾಗಿದೆ. ಅಂದ್ರೆ ಈ ವರ್ಷ 50% ಕೂಡ ಅಭಿವೃದ್ಧಿ ಇದು ದಾಟೋದಕ್ಕಾಗಲ್ಲ. ಸರ್ಕಾರದ ಪರಿಸ್ಥಿತಿ ಆ ರೀತಿ ಇದೆ. ಹಾಗಾಗಿ ಸರ್ಕಾರನು ಕೂಡ ನೋಡಿ, ಹೋದ ವರ್ಷ ಏನ್ ಮಾಡಿದ್ರು, 5 ಗ್ಯಾರಂಟಿಗಳು ಕೊಡೋದಕ್ಕೋಸ್ಕರ 5 ಇಲಾಖೆಗಳು ಯಾವುದು ಅತಿ ಹೆಚ್ಚು ನಮಗೆ ಸಂಪನ್ಮೂಲ ಬರ್ತವೆ ಆ ಇಲಾಖೆ ಮೇಲೆ ತೆರಿಗೆ ಹೊರೆ ಹಾಕಿದ್ರು. ಮುದ್ರಾಂಕ ನೋಂದಣಿ ಇಲಾಖೆ ಇರ್ಬೋದು, ಅಲ್ಲೂ ಗೈಡ್ಲೈನ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರು. ಅಬಕಾರಿ ಇಲಾಖೆ 20% ಜಾಸ್ತಿ ಮಾಡಿದ್ರು. ಮೈನ್ಸ್ ಅಂಡ್ ಜಿಯಾಲಜಿ ಅಲ್ಲೂ ಕೂಡ ಹೆಚ್ಚು ಮಾಡಿದ್ರು. ಅಂದ್ರೆ ಮರಳು ಇರ್ಬೋದು, ಎಂಸ್ಯಾಂಡ್ ಇರ್ಬೋದು, ಜಲ್ಲಿಕಲ್ ಇರ್ಬೋದು, ಗ್ರಾನೈಟ್ ಇರ್ಬೋದು, ಎಲ್ಲ ದರ ಏರಿಕೆ ಆಗಿ ಬಡವರಿಗೆ ಮನೆ ಕಟ್ಟೋದು ಕಷ್ಟ ಆಯ್ತು. ಈ ಪರಿಸ್ಥಿತಿ ಅಂದ್ರೆ ಎಲ್ಲ 5 ಇಲಾಖೆಗಳ ಮೇಲೆ. ಅಂದ್ರೆ ಇವಾಗ ವೀರಣ್ಣ ಸರ್, ಇವಾಗ ಸಂಪನ್ಮೂಲ ಯಾವ್ದೆಲ್ಲ ಎಲ್ಲಿಂದ ಬರ್ತಾ ಇದೆ ಅದರ ಮೂಲವನ್ನ ಜಾಸ್ತಿ ಮಾಡ್ಕೊಳ್ಳೋದು ಎಲ್ಲಾ ಸರ್ಕಾರಕ್ಕೂ ಕೂಡ ಅನಿವಾರ್ಯ ಇರುತ್ತೆ. ನೀವು ಅಭಿವೃದ್ಧಿ ಹೆಚ್ಚು ಮಾಡಬೇಕು ಅಂತಂದ್ರೆ ನಿಮ್ಮ ಆದಾಯ ಗಳಿಕೆನ ಹೆಚ್ಚು ಮಾಡಲೇಬೇಕು. ನೋಡಿ, ಇವತ್ತು ನೋಂದಣಿ ಮುದ್ರಾಂಕ ಇಲಾಖೆ ಯಾವ ರೀತಿ ಆಗಿದೆ ಅಂದ್ರೆ, ಪ್ರತಿದಿನ ಸುಮಾರು 100 ಕೋಟಿಗೂ ಮಿಗಿಲಾದ ಆದಾಯ ನಮ್ಮ ರಾಜ್ಯಕ್ಕೆ ಬರ್ತಿತ್ತು. ಇವತ್ತು ಈ ಖಾತಾ ಅನ್ನೋ ಒಂದು ಇದರಲ್ಲಿ ಇವತ್ತು ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗ್ತಿಲ್ಲ, ನಿಂತೋಗಿದೆ. ಇವರು ಪ್ರಿಪರೇಷನ್ ಮಾಡ್ಕೊಂಡೆ, ಏನು ಪೂರ್ವ ಯೋಜನೆ ಮಾಡ್ಕೊಂಡೆ, ಏನ್ ಜಾರಿಗೆ ಕೆಲವು ಆಡಳಿತ ನಿರ್ಧಾರಗಳು ತಗೊಂತಾ ಇದ್ದಾರೆ. ಇವತ್ತು ಮುದ್ರಾಂಕ ನೋಂದಣಿ ಇಲಾಖೆ ಕುಂಠಿತ ಆಗಿದೆ. 30-40 ಕೋಟಿ ಕೂಡ ದಿನಕ್ಕೆ ಆದಾಯ ಬರೋದು ಕೂಡ ಆಗ್ತಾ ಇಲ್ಲ. ಅಂದ್ರೆ ಅರ್ಥ ಮಾಡ್ಕೋಬೇಕಾಗುತ್ತೆ, ರಾಜ್ಯ ಸರ್ಕಾರ ಕೆಲವು ಆಡಳಿತ ನಿರ್ಣಯದಲ್ಲೂ ಕೂಡ ಎಡವಟ್ಟು ಮಾಡ್ಕೊಂತ ಇದೆ.
ಎಲ್ಲ ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ, ಆಡಳಿತದಲ್ಲಿ ವೈಫಲ್ಯತೆ ಕಂಡಿದ್ದಾರೆ. ಇದೇ ರೀತಿ ಆದ್ರೆ ರಾಜ್ಯ ಖಂಡಿತವಾಗ್ಲೂ 2ನೇ ಸ್ಥಾನದಲ್ಲಿ ಇದೆ. ತಾವು ಕೂಡ ಹೇಳ್ತಾ ಇದ್ರಿ ಮುಂದಕ್ಕೆ ಆ ಸ್ಥಾನ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ.